ವೀರನ ಚೋದ್ದಾಮ ರಾತ್ರಿ ಕೌರವನ ಪಾಳೆಯದಲ್ಲಿರುವಂತಹ 11 ಅಕ್ಷೋಹಿಣಿ ಸೇನೆ ನುಚ್ಚು ನೂರಾಗಿ ಹೋಯಿತು. ಉಳಿದವರು ಕೆಲವು ಮಂದಿಗಳು ಮಾತ್ರ. ಧರ್ಮಕ್ಷೇತ್ರವಂತೆ ಕುರುಕ್ಷೇತ್ರ. ಎಲ್ಲಿದೆ ಧರ್ಮ? ಧರ್ಮರಾಯನ ಒಂದೇ ಒಂದು ಸುಳ್ಳು ಮಾತಿನಿಂದಾಗಿ ನನ್ನ ತಂದೆಯವರು ಇಹಲೋಕದ ಯಾತ್ರೆಯನ್ನು ಮುಗಿಸಿದರು. ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತ ಆದ್ರೆ ಪಾಂಡವರ ನಿರ್ನಾಮವಾಗಲೇಬೇಕು ಎನ್ನುವ ಉದ್ದೇಶದಿಂದ ಕುರುಕ್ಷೇತ್ರದ ರಣದಾರುಗಳಲ್ಲಿ ಸಾಗುತ್ತಾ ಬರುತ್ತಿರುವಂತಹ ಸಂದರ್ಭ ರಣದೇವತೆಗಳ ಅಟ್ಟಹಾಸ ಕೇಳುತ್ತಾ ಇದೆ. ಅದೆಷ್ಟೋ ವೀರಾದಿ ವೀರರ ರಕ್ತ ಮಾಂಸಗಳನ್ನು ತಿಂದು ಕುಡಿದರು ತೃಪ್ತರಾಗಲಿಲ್ವೇ? ತೃಪ್ತಿಪಡಿಸ್ತೇನೆ. ಹಿಂದಿನ ದಿನ ಪಾಂಡವರ ಶಿರವನ್ನು ಕಡಿದು ಅವರ ರಕ್ತವನ್ನು ಭೂಮಿಗೆ ಚೆಲ್ಲುವ ಮೂಲಕ ಈ ರಾತ್ರಿಯನ್ನು ರಕ್ತರಾತ್ರಿನೇ ಆಚರಿಸ್ತೇನೆ. ರಕ್ತರಾತ್ರಿ ರಕ್ತರಾತ್ರಿ. ಕಂದಿದ ನನದಿ ಮಾಸಿದ ಕರುಳು ಗಂಬದ ಬಂದಳ ಸ್ವರ್ಣ ಕೈಯೊಳು ಧವಳ ಚಾಮರ ಹಿಂದಿರೆ ಗುರುಜ ಕಂಡಿಂದ ಬಂದಳ ಸ್ವರ್ಣ ಕೈಯೊಳು ಧವಳ ಚಾಮರ ಹಿಂದಿರೆ ಗುರುಜ ಕಂಡಿಂದ. ಪ್ರತಿಯೊಬ್ಬರ ಏಳಿಗೆ ಆಗಬೇಕಾದ್ರೂ ಅವರ ಸಾಮರ್ಥ್ಯದ ಜೊತೆಗೆ ಅವರ ಅದೃಷ್ಟದ ಜೊತೆಗೆ ಲಕ್ಷ್ಮಿ ಅನುಗ್ರಹ ಬೇಕೇ ಬೇಕಾಗುತ್ತದೆ. ಜಯಿಸುವುದಕ್ಕೆ ಜಯಲಕ್ಷ್ಮಿ, ಸಂಪತ್ತಿಗೆ ಸಂಪತ್ತಿನ ಲಕ್ಷ್ಮಿ, ಎಲ್ಲಕ್ಕೂ ಕೂಡ ಲಕ್ಷ್ಮಿಯೇ ಕಾರಣಲಾಗಿರ್ತಾಳೆ. ಈಗ ನಾವಿರುವುದಾದ್ರೂ ಹೇಗೆ ಹೇಳು? ಧರ್ಮ ಎಲ್ಲುಂಟು ಅಲ್ಲಿಯೇ ಇರಬೇಕಾದ್ದು ನಮ್ಮ ಕರ್ತವ್ಯ. ದೇವರ ಸೂಚನೆಯೇ ನಮ್ಮ ಪಾಲಿಗೆ ಹಾಗೆ ಉಂಟು. ಈಗ ಧರ್ಮ ಎನ್ನುವುದು ನಾವು ಇಷ್ಟು ದಿನ ಇರುವಂತಹ ಕೌರವನಲ್ಲಿ ನಶಿಸ್ತಾ ಉಂಟು, ಅವನಿಗೆ ಸೋಲೆ ಆಗುತ್ತಾ ಉಂಟು. ಹಾಗಿದ್ದ ಮೇಲೆ ನಮ್ಮ ಸ್ಥಳ ಇದಲ್ಲ, ದೇವರ ಸೂಚನೆ ಆದ ಕಡೆ ತೆರಳೋಣ. ಯಾರು ನೀವು? ಎಲ್ಲಿಂದ ಬಂದಿರಿ? ಬೇಡಿರುವುದು ಯಾರು ನೀವು? ನೀವು ಯಾರು?
ಯಾರು ನೀವು ಎಲ್ಲಿಂದ ಬಂದಿರಿ ಹೇಳಿ ಇಂದು ಈ ರಣಾಂಗಣದಿ ನೀವು ಯಾರು ಕೈಯಲ್ಲಿ ಕೇಳಿದಿರಾಗದೆ ನಾನು ಪರಿಗಣಿಸುವೆ ಮನೆ ಭೈರದಿ ಬೇಡಿದಿರಾಗಲಿ ನಾನಿಂದು ಪರಿಗಣಿಸುವೆ ನಮ್ಮನೆಗೆ ಧೈರ್ಯದಿ ಬೇಡಿದಿರಾದರೆ ನಾನಿಂದು ಪರಿಗಣಿಸುವೆ ಕಮ್ಮನೆ ನಾನಿಂದು ಪರಿಗಣಿಸುವೆ ಕಮ್ಮನೆ ನಾನಿಂದು ಪರಿಗಣಿಸುವೆ ಕಮ್ಮನೆ ಯಾರು ನೀವು ಆಶ್ಚರ್ಯ ಪರಮಾಶ್ಚರ್ಯವೇ ಸರಿ. ಏನು? ರಾತ್ರಿ ಸಮಯ, ಹೌದು. ಈ ನಿಶ್ಚಯ ಕಾಲದಲ್ಲಿ ಎಂತಹ ಎಂಟನೇ ಮಂಟರಿಗೂ ಈ ಪ್ರದೇಶದಲ್ಲಿ ಸುತ್ತಾಡುವುದಕ್ಕೆ ಭಯವಾದೀತು. ಹೌದು. ಅಂಥದ್ರಲ್ಲಿ ಅಬಲೆಯರಾದಂತಹ ಹೆಣ್ಣು ಮಕ್ಕಳು ನೀವು ಈ ಪ್ರದೇಶದಲ್ಲಿ ಸುತ್ತಾಡ್ತಾ ಇದ್ದೀರಾ. ಎಲ್ಲಿಂದ ಬಂದವರು, ಮುಂದೆಲ್ಲಿಗೆ ಹೋಗುವವರು, ತಂದೆ ತಾಯಿಂದಿರಿ ಯಾರು, ಹೆಸರೇನು, ಈ ರೀತಿ ಹೋಗುವ ಉದ್ದೇಶವೇನು ಹೇಳಿ. ನಾವ್ಯಾರು ಅಂತಲ್ಲ, ಕ್ಷೀರಸಾಗರ ಮತನದಿ ಪುಟ್ಟಿಯ ಕ್ಷೀರಸಾಗರ ಮತನದಿ ಪುಟ್ಟಿ ಹರಿಯ ಕ್ಷೀರಸಾಗರ ಮತನದಿ 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 ಪುಟ್ಟಿ ಹರಿಯ ಸೇರಿರುವ ಕ್ಷದಿನಿಂದ ಕಥೆಯ ನೀ ಅರಿಯ ಹರಿಯ ಸೇರಿ ವಕ್ಷದಿನಿಂದ ಕಥೆಯ ನೀನರಿಯ ಬಾರಿ ಸಿರಿಯೋನ ಬಿಟ್ಟೀಗ ಕೌರವರ ಬಾರಿ ಸಿರಿಯೋನ ಬಿಟ್ಟೀಗ ಕೌರವರ ಸೇರುವೆ ಪತಿ ಆಜ್ಞೆಯಂತೆ ಪಾಂಡವರ ಬಾರಿ ಸಿರಿಯುನ ಬಿಟ್ಟೀಗ ಕೌರವರ ಬಿಟ್ಟೀಗ ಕೌರವರ ಸೇರುವೆ ಪತಿ ಆಜ್ಞೆಯಂತೆ ಪಾಂಡವರ ಬಾರಿ ಸಿರಿಯೋನ ಬಿಟ್ಟೀಗ ಕೌರವರ ಸೇರುವೆ ಪತಿ ಆಜ್ಞೆಯಂತೆ ಪಾಂಡವರು
ಯಾಕೆ? ಪ್ರಪಂಚದಲ್ಲಿ ಎಲ್ಲವನ್ನ ಬಲ್ಲವರು ನೀವು, ಎಲ್ಲವನ್ನ ಬಲ್ಲಂತಹ ನೀವು ನಮ್ಮನ್ನ ಈ ರೀತಿಯಾಗಿ ಪ್ರಶ್ನೆ ಮಾಡ್ತಾ ಇದ್ದೀರಿ ಅಂತಾದ್ರೆ ನಮ್ಮನ್ನು ಅರಿಯುವಂತಹ ಮನವು ಶಕ್ತಿಯು ನಿಮ್ಮಲ್ಲಿ ಇಲ್ಲದೆ ಹೋಯಿತು. ಅದೇ ನನಗೆ ಆಶ್ಚರ್ಯವಾಗುವುದು. ಕೆಲವೊಂದು ಸಂದರ್ಭದಲ್ಲಿ ಸಿಟ್ಟುಕೊಂಡಂತಹ ಸಂದರ್ಭ ಯಾರು ಎಲ್ಲಿ ಏನು ಅನ್ನೋದನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಅಸಮರ್ಥರಾಗಿರ್ತಾರೆ. ಆದೀತು, ಸಂದರ್ಭವೋ ಕಾಲವೋ ಎಲ್ಲ ರೀತಿಯಲ್ಲೂ ನಮಗೆ ಅನುಕೂಲವಾಗುತ್ತದೆ ಅಂತ ಹೇಳುವುದಕ್ಕೆ ಆಗುವುದಿಲ್ಲ. ಮತ್ತೆ ನಮ್ಮ ಪರಿಚಯವನ್ನು ಹೇಳಿಕೊಳ್ಳುವುದಕ್ಕೆ ನಮಗೊಂದು ಸಂತೋಷವು ಹೆಮ್ಮೆಯೂ ಉಂಟು. ಹೌದಾ? ಕೇಳಿದ್ದಿರಬಹುದು, ನೀನು ತಿಳಿದಿದ್ದಿರಬಹುದು. ಹಿಂದೊಂದು ಸಂದರ್ಭದಲ್ಲಿ ಸಮುದ್ರ ಮಥನವನ್ನು ಮಾಡುವಾಗ ಲಕ್ಷ್ಮೀರು ಹುಟ್ಟಿದ್ದಾರೆ, ಲಕ್ಷ್ಮೀರು ಉದಿಸಿದ್ದಾರೆ. ಆ ಸಮುದ್ರ ಮಥನ ಎನ್ನುವಂತಹ ದೊಡ್ಡ ಪ್ರಸಂಗದಲ್ಲಿ ಎಷ್ಟು ಮಂದಿಗಳಿಗೆ ಅವಕಾಶ ಸಿಕ್ಕಿದೆ ಗೊತ್ತುಂಟಾ? ಹೌದಾ? ಅಂಥ ಅವಕಾಶ ಸಿಕ್ಕಿದ ಮಂದಿಗಳಲ್ಲಿ ಯಥೇಚ್ಛವಾದಂತಹ ಅವಕಾಶ ದಕ್ಕಿದ್ದು ನನಗೆ. ಹೌದಾ? ನಮ್ಮರೆಲ್ಲರಿಗೂ ಅಂಥದ್ದು ಅವಕಾಶ ಲಭಿಸಿದ್ದು. ಒಬ್ಬರಲ್ಲ ಇಬ್ಬರಲ್ಲ ಬಹುಮಂದಿಗಳಿದ್ದೀರಿ. 8 ಜನ ನಾವಿದ್ದೇವೆ. ಹಾಗಿದ್ರೆ ನಾವೆಲ್ಲ ಯಾರು? ನಾವೆಲ್ಲ ಅಷ್ಟೇ ಲಕ್ಷ್ಮಿಯರಿದ್ದೇವೆ. ಧೈರ್ಯಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಐಶ್ವರ್ಯಲಕ್ಷ್ಮಿ, ಸಂತಾನಲಕ್ಷ್ಮಿ, ಜಯಲಕ್ಷ್ಮಿ, ವಿಜಯಲಕ್ಷ್ಮಿ, ಕನಕಲಕ್ಷ್ಮಿ, ಹೀಗೆ ಯಾರ್ಯಾರು ನಮ್ಮನ್ನ ಯಾವ್ಯಾವ ರೂಪದಿಂದ ಪೂಜಿಸ್ತಾರೋ ಆರಾಧಿಸ್ತಾರೋ ಅವರಿಗೆ ಆ ರೂಪದಲ್ಲಿ ಕಾಣಿಸಿಕೊಳ್ಳುವವರು ನಾವಿದ್ದೇವೆ. ನೀವು ಎಲ್ಲಿ ಮನೆ ಮಾಡಿಕೊಂಡಿದ್ದದ್ದು? ನಾವು ಇಷ್ಟು ದಿನ ಇದ್ದದ್ದು ಆ ಕೌರವನಲ್ಲಿಯೇ ಮನೆ ಮಾಡಿಕೊಂಡಿದ್ದವರು ನಾವು. ಹೌದಾ? ಒಳ್ಳೆಯದು. ನಮ್ಮೊಡೆಯನಾದಂತಹ ಕೌರವೇಶ್ವರನ ಅವನಲ್ಲಿ ಮನೆ ಮಾಡಿಕೊಂಡಿದ್ದವರು ನಾವು. ನಾವು ಮನೆ ಮಾಡಿಕೊಳ್ಳಬೇಕು ಅಂತಾದ್ರೆ ನಿಮ್ಮ ಮನುಷ್ಯರ ಹಾಗೆ ಮಾಡಬೇಡ, ಗೋಡೆ ಬೇಡ, ನೆಲ ಬೇಡ, ಯಾವುದು ಬೇಡ. ಮನುಷ್ಯನಲ್ಲಿ ಧರ್ಮ ಒಂದು ಉಂಟು ಅಂತಾದ್ರೆ ನಮಗೆ ಅದೇ ಮನೆ ಆಗುತ್ತದೆ. ಇಷ್ಟು ದಿನ ಅದೇ ಮನೆಯಲ್ಲಿ ವಾಸವಾಗಿದ್ದವರು ನಾವು. ಈಗ ನಾವು ಯೋಚನೆ ಮಾಡ್ತಾ ಇರುವುದು ನಮ್ಮ ಯೋಚನೆ ಎನ್ನುವುದಕ್ಕಿಂತಲೂ ನಮ್ಮ ಪತಿಯಾದಂತಹ ನಾರಾಯಣನ ಆಜ್ಞೆ ಏನುಂಟು ಹಾಗೇ ನಡೆಯುವವರು ನಾವು. ನಾರಾಯಣನ ಆಜ್ಞೆ ಆಗಿದೆ, ಅಧರ್ಮ ಎಲ್ಲುಂಟು ಅಲ್ಲಿ ನೀವಿರಬಾರದು, ಧರ್ಮ ಪಕ್ಷಪಾತಿಯಾಗಿರಬೇಕೆಂಬ ಕಾರಣಕ್ಕಾಗಿ ಆ ಕೌರವನನ್ನ ಬಿಟ್ಟು ಧರ್ಮ ಪಕ್ಷಪಾತಿಗಳಾದಂತಹ ಪಾಂಡವರನ್ನ ಸೇರುವುದಕ್ಕೆ ಕೌರವೇಶ್ವರನ ಜೊತೆಯಲ್ಲಿದ್ದುಕೊಂಡು ಅವನ ಪೂಜೆಯನ್ನು ಕೈಗೊಳ್ಳುತ್ತಾ ಇದ್ದಂತಹ ನೀವು ಹಿಂದಿನ ದಿನ ನಿರ್ಧಾರವನ್ನು ಬದಲಿಸ್ತಾ ಇದ್ದೀರಾ. ಹೌದು, ಹರಿ ಆಜ್ಞೆಯಂತೆ ಪಾಂಡವರ ಪಕ್ಷವನ್ನು ಸೇರುವುದಕ್ಕಾಗಿ ಮುಂದಾಗುತ್ತಾ ಇದ್ದೀರಾ. ಕೌರವ ಎಲ್ಲರನ್ನು ಕಳೆದುಕೊಂಡಿರಬಹುದು, ಆದ್ರೆ ಅವನ ಜೊತೆಯಾಗಿ ಗುರುಪುತ್ರನಾದಂತಹ ಅಶ್ವತ್ಥಾಮ ಇನ್ನೂ ಜೀವಂತ ಇದ್ದಾನೆ. ನಿಮಗೆ ಯಾವುದು ಬೇಕು ಒದಗಿಸಿಕೊಡುವುದಕ್ಕೆ ಸಮರ್ಥರಿದ್ದಾನೆ. ಹೋಗುವಳನು ನಡೆದು ನಿಲ್ಲಿಸಿ ರೇಗಿಸುವೆಯ, ಹೋಗುವಳನು ತಡೆದು ನಿಲ್ಲಿಸಿ ರೇಗಿಸುವೆಯ, ನೀ ರೇಗಿಸುವೆಯ, ನಾಗಶಯನನನ್ನು ಸೇರ್ವೆ ಹೋಗಿ ನಿಶ್ಚಯ, ನಾಗಶಯನನನ್ನು ಸೇರ್ವೆ ಹೋಗಿ ನಿಶ್ಚಯ. ಸಾಗು ದೂರ ಪತನ ದೀಕ್ಷೆಯಾದ ವಿಪ್ರನೇ, ಸಾಗು ದೂರ ಪತನ ದೀಕ್ಷೆಯಾದ ವಿಪ್ರನೇ, ಈಗ ಕಾರ್ಯವೇನು ಇಲ್ಲ ನಡೆಯೋ ಗಮ್ಮನೆ, ಈಗ ಕಾರ್ಯ ಏನು ಇಲ್ಲ ನಡೆಯೋ ಗಮ್ಮನೆ. ಸಾಗು ದೂರ ಪತನ ದೀಕ್ಷೆಯಾದ ವಿಪ್ರನೇ, ಈಗ ಕಾರ್ಯವೇನು ಇಲ್ಲ ನಡೆಯೋ ಗಮ್ಮನೆ, ನಡೆಯೋ ಗಮ್ಮನೆ. ಓ ಅಶ್ವತ್ಥಾಮರೇ, ತೆರಳುತ್ತಿರುವಂತಹ ನಮ್ಮನ್ನು ತಡೆದು ನಿಲ್ಲಿಸ್ತಾ ಇದ್ದೀರಿ. ಯಾಕಾಗಿ? ಕೌರವನಲ್ಲಿ ಅಧರ್ಮ ಎನ್ನುವುದು ಉಂಟಾಗಿದೆ. ಹಾಗಾಗಿ ನಾವು ಧರ್ಮ ಇರುವಲ್ಲಿ ತೆರಳುವುದಕ್ಕಾಗಿ ಹೋಗುತ್ತಾ ಇರುವವರು. ಶೇಷಶಯನನಾಗಿರುವಂತಹ ನಾರಾಯಣನನ್ನು ಸೇರಬೇಕೆನ್ನುವುದಾಗಿ ಹೋಗುತ್ತಿರುವವರು ನಾವು. ನೋಡು, ಮತ್ತೇನು ಕೆಲಸ ಇಲ್ಲ ಇಲ್ಲಿ. ಆದಷ್ಟು ಬೇಗ ಅಲ್ಲಿಗೆ ಸೇರ್ತೇವೆ, ನಮ್ಮನ್ನ ತಡೆಯಬೇಡ. ಬಿಡುಗಾರ ನಮಗೆ ಹೋಗುವುದಕ್ಕೆ.
ಅವ ಎಲ್ಲವನ್ನು ಕಳೆದುಕೊಂಡ ಅಂತಾದ್ರೆ ಅವನ ಜೊತೆಗೆ ನೀವಿರುವುದಿಲ್ಲ. ಅವ ಕೊಟ್ಟಂತಹ ಪೂಜೆಯನ್ನು ಇಷ್ಟರವರೆಗೆ ಕೈಗೊಂಡವರು ನೀವು. ಇಂದಿನ ದಿನ ನೀವು ಹೋಗ್ತೇವೆ ಎನ್ನುವ ಹಾಗೆ ಧೈರ್ಯದಿಂದ ಹೊರಟು ಹೋಗುವುದಕ್ಕೆ ಬಿಡುವುದಿಲ್ಲ. ಯಾರು ಸಾಮದಿಂದ ಕೇಳಿಕೊಳ್ತಾ ಇದ್ದೇನೆ, ಬರಬೇಕು ನನ್ನ ಜೊತೆಯಲ್ಲಿ. ಇನ್ನ ಯಾವ ಪ್ರಶ್ನೆಗೂ ನಮ್ಮಲ್ಲಿ ಉತ್ತರ ಇಲ್ಲ. ನಾವು ಹೋಗುತ್ತೇವೆ, ಬಿಡದಾರಿ ದಾರಿ ಒಳ್ಳೆಯದು. ಒಳ್ಳೆಯದಾಗಲಿ ಅಂತ ಹೇಳ್ತೇವೆ, ನಿಲ್ಲುವವರು ನಾವು ಅಲ್ಲವೇ ಅಲ್ಲ. ಬರುವುದಲ್ಲ ಅವನಿಗಾಗಿ ಬಿಟ್ಟು ಹೋಗುತ್ತದೆ, ಬರುವುದಿಲ್ಲ. ಎಂತಹ ಸ್ಥಿತಿಯಲ್ಲಿದ್ದೆ ನೀನು. ಒಂದು ದಿನವನ್ನು ಕಳೆಯುವುದಕ್ಕಾಗಿ ದ್ವೈಪಾಯನ ಸರೋವರದಲ್ಲಿ ಅಡಗಿರ್ತೇನೆ ಎನ್ನುವ ಹಾಗೆ ನಮ್ಮಲ್ಲಿ ಮಾತು ಕೊಟ್ಟವ ನೀನು. ನಿನ್ನನ್ನು ನೀರಿನಿಂದ ಮೇಲಕ್ಕೆ ಬೀಸುವಂತಹ ಧೂರ್ತರು ಯಾರು? ಮಾತ್ರವಲ್ಲ, ತೊಡೆ ಮುರಿದು ರಕ್ತದ ಮಡುವಿನಲ್ಲಿ ಹೊರಲಾಡ್ತಾ ಇದ್ದೀಯಾ ಪ್ರಭು. ಪ್ರಭು, ನಿನ್ನ ಅಂತರಂಗದ ಬಯಕೆ ಏನೆನ್ನುವುದನ್ನು ಗುರುಪುತ್ರನಾದಂತಹ ಅಶ್ವತ್ಥಾಮರಲ್ಲಿ ಹೇಳಿದೆ ಅಂತಾದ್ರೆ ನೆರವೇರಿಸಿಕೊಳ್ತೇನೆ. ಹೇಳಯ್ಯ, ಹೇಳು ಪ್ರಭು, ಹೇಳು. ಪಿತನಳಿದ ದೀಕ್ಷೆಯಲ್ಲಿ ಅರಿಗಳ ಹತಿಸಲ್ ಈವರೆಗಾದುವುದಿಲ್ಲವೋ. ಪಿತನಳಿದ ದೀಕ್ಷೆಯಲ್ಲಿ ಅರಿಗಳ ಹತಿಸರೀವರೆಗಾದುವುದಿಲ್ಲವೋ. ಕತಿಯ ಪೌರುಷ
ಸನ್ನೆಯಲಿ ವಿಶ್ವನಾಥಾಚಾರ್ಯರೇ, ಏನಿದು ಆಶ್ಚರ್ಯ! ರಕ್ತದೋಕಳೆ ಹರಿಯುತ್ತಿರುವಂತಹ ಭೀಕರ ಸನ್ನಿವೇಶ. ಇಂತಹ ಹೀನಾಯ ಸ್ಥಿತಿಯಲ್ಲಿ ಕೌರವೇಶ್ವರ ಇರುವಂತಹ ನಾನಿರುವಾಗ ಇನ್ನೇನು ಅರೆ ಕ್ಷಣದಲ್ಲಿ ಸಾವನ್ನ ಬಯಸಿ ಹೋಗುವವ. ಏನು ಮಾಡೋಣ? ಇಂತಹ ಸಮಯದಲ್ಲಿ ನೀವು ಬಂದು ನಿಮ್ಮ ಮನದ ಬಯಕೆ ಏನು, ಯಾವುದನ್ನ ಪೂರೈಸಿಕೊಡಬೇಕು ಎನ್ನುವ ಹಾಗೆ ಕೇಳ್ತಾ ಇದ್ದೀರಿ. ಅಶ್ವತ್ಥಾಮಾಚಾರ್ಯರೇ, ಅಲ್ಲಿದ್ದವರು ಏನು ಸಾಮಾನ್ಯದವರಲ್ಲ. ನಿಮ್ಮ ತಂದೆಯ ಸಾವಿಗೆ ಕಾರಣೀಭೂತರಾದವರು ಇನ್ನೂ ಬದುಕಿದ್ದಾರೆ. ನನಗೆ ಸಹಾಯವನ್ನು ಮಾಡುವುದು ಹೌದು ಅಂತಾದ್ರೆ ನನ್ನಲ್ಲಿರುವಂತ ಛಲವು, ನನ್ನಲ್ಲಿರುವಂತ ಆಸೆಯು ಒಂದೇ, ಅದು ನಿಷ್ಪಾಂಡವ ಪೃಥ್ವಿ. ಹೋಗ ಬರ್ತೀರಿ ಅಂತಾದ್ರೆ ಮನದಿಂಗಿದವನು ಜಲಬಲ ತಿಳಿದನು. ಮನದಿಂಗಿದವನು ಜಲಬಲ ತಿಳಿದನು. ಎನಗೆ ನಿನದು ಮೊದಲೇ ರಣದೊಡೆ ದಳವಿದ್ದಿದ್ದರೆ ಹರಿಗಳ ಹನನ ಮಾಡುತ್ತಿದ್ದೆ. ಮನದ ಇಂಗಿತ ಏನೆನ್ನುವುದನ್ನು ಅರ್ಥ ಮಾಡಿಕೊಂಡೆ. ಬೆರಳ ಸನ್ನೆಯಲ್ಲೇ ಸೂಚಿಸಿದ್ದಾನೆ. ಅವನ ಆಜನ್ಮ ಶತ್ರುಗಳಾದಂತಹ ಪಾಂಡವರ 5 ಮಂದಿಗಳು ಇರಬೇಕು ಎನ್ನುವ ಹಾಗೆ. ಹೋಗ್ತೇನೆ ಪಾಂಡವರ ಶಿಬಿರದತ್ತ. ನಡೆಯುತ್ತೇನೆ. ರಾತ್ರಿಯಲ್ಲಿ ಪಾಂಡವರ ಖಾತಿ ತಲುಕಿಲ್ವು. ರಾತ್ರಿಯಲ್ಲಿ ಪಾಂಡವರ ಖಾತಿ ತಲುಕಿಲ್ದು. ಗುರುಜಾತ ರಾತ್ರಿಯಲ್ಲಿ ಪಾಂಡವರ ಖಾದಿಸಲ್ಗೆಂದು ಗುರುಜಾದಯ ಕೃಪಕೃತವರ್ಮರೊಡನೆ ಬರಲಾಯಾಸವ ತಳೆದು ರಾತ್ರಿಯಲ್ಲಿ ಪಾಂಡವರ ಖಾತಿ ತಲುಕಿಲ್ದು. ಗುರುಜಾತ ರಾತ್ರಿಯಲ್ಲಿ ಪಾಂಡವರ ಖಾದಿಸಲ್ಗೆಂದು ಗುರುಜಾತ ಕೃಪಕೃತ ವರ್ಮರೊಡನೆ ಬರಲು ಆಯಾಸ ತಳೆದು ಘೋರ ಮರನಡಿ ಕುಳ್ಳಿರಲು. ಪಾಂಡವರ ಶಿರವನ್ನು ಕಡಿಬೇಕೆನ್ನುವ ಹಾಗೆ ರಾತ್ರಿ ಸಮಯದಲ್ಲಿ ಹೊರಟು ಬಂದವ ನಾನು. ದಾರಿ ಕಾಣುವುದಕ್ಕಾಗಿ ಕೈಯಲ್ಲಿ ಬೊಂಬಾಳ ದೀವಿಗೆಯನ್ನು ಹಿಡಿದು ಅದೆಷ್ಟೋ ದೂರ ಸಾಗಿ ಬಂದೆ. ಈ ಪ್ರದೇಶಕ್ಕೆ ಆಗಮಿಸಿದಾಗ ಯಾಕೋ ಏನು ಶರೀರಕ್ಕೆ ಆಯಾಸ, ಒಂದು ಹೆಜ್ಜೆ ಮುಂದಿಡುವುದಕ್ಕೂ ಆಗುವುದಿಲ್ಲ.
ಮನಸ್ಸು ಹೇಳಿದ ಹಾಗೆ ಕೇಳಬೇಕು ಅಂತ ಆದ್ರೆ ಶರೀರವು ಪೂರಕವಾಗಿರಬೇಕಲ್ಲ. ಹಾಗಿದ್ರೆ ಈ ಸಮಯದಲ್ಲಿ ಮುಂದುವರಿಯುವುದು ಸರಿಯಲ್ಲ. ವಿಶ್ರಾಂತಿ ಅಗತ್ಯವಿದೆ. ಬೃಹದಾಕಾರವಾಗಿ ಬೆಳೆದಂತಹ ಆಲದ ಮರವೊಂದಿದೆ. ಅದರ ಬುಡದಲ್ಲಿ ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನು ಪಡೆದು ಆ ಬಳಿಕ ಮುಂದೆ ಸಾಧ್ತೇನೆ. ಆಯಾಸ ಪರಿಗರಿಸಲು ಮರನಡಿ ಕುಳಿತಿರಲು ಮರನಡಿ ಕುಳಿತಿರಲು ಮೇಲಿಂದ ಚೀತ್ಕಾರ ಚೀತ್ಕಾರ ಮರದಿಂದ ಗಿಳಿ ಚೀತ್ಕಾರ ಮರದಿಂದ ಕೇಳಿದ ಆಶ್ಚರ್ಯವೂ ತಾಳಿ ಕೇಳಿದ ಕಾಗೆ ಭೂತ ಪ್ರೇತ ಗೂಗೆಗಳು ಕೂಗೆಗಳು ಕೂಗುವುದ ಕಾಗೆಗಳ ಕೂಗು ಕಾಗ ಎನ್ನುತ್ತಿರಲು ಕಾಗೆಗಳ ಕೂಗು ಕಾಗ 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 ಎನ್ನುತ್ತಿರಲು ಪೋತಗಳು ಬರುತ್ತಿರುವುದನ್ನು ಕಂಡು ಪೋತಗಳು ಬರುತ್ತಿರುವುದನ್ನು ಕಂಡು ಪ್ರೇತಗಳು ನಲಿಯುತ್ತಲಿ ಗುಣಿಯುತ್ತಲಿ ಪ್ರೇತಗಳು ನಲಿಯುತ್ತಲಿ ಕುಣಿಯುತ್ತಲಿ ಗೂಗೆಗಳು ಗುಂಗುಡುತ್ತ ಮರದಿಂದ ಹೇಗೆ ಕೊಲುವೆನು ಕಾಣೆ ಅರಿಗಣನು ತಾನು ಏನು ಆಶ್ಚರ್ಯ! ಆರು ಸಂತಾನಗಳು ಸ್ವಲ್ಪ ವಿಶ್ರಾಂತಿ ಪಡೆಯುವುದಕ್ಕೆ ಬಿಡುವುದಿಲ್ಲವಲ್ಲ. ಒಂದು ಕಡೆಯಿಂದ ಹಾಗೆಲ್ಲ ಕೂಗೆಗಳ ಕೂಗಾಟ ಮಾತ್ರವಲ್ಲ, ಒಂದು ಕಡೆಯಿಂದ ಪ್ರೇತಗಳು, ಭೂತಗಳು, ಪಿಶಾಚಿಗಳು ಕರ್ಕಶವಾದಂತಹ ಸ್ವರದಿಂದ ನನ್ನನ್ನು ಹೆದರಿಸುವುದಕ್ಕೆ ಮುಂದಾಗುತ್ತಾ ಇದ್ದಾವೆ. ಈ ಪ್ರದೇಶದಲ್ಲಿ ಬಾಯಿಗೆ ನೀರಿಲ್ಲದೆ ಸತ್ತಂತಹ ಪ್ರೇತಗಳು ತುಂಬಾ ಇರಬೇಕು. ಇಲ್ಲದೆ ಇದ್ರೆ ಈ ರೀತಿಯಾಗಿ ಕಿರುಚಾಟ ಮಾಡುವುದಕ್ಕೆ ಸಾಧ್ಯತೆ ಇದೆ. ಮೇಲೆ ನೋಡ್ತಾ ಇದ್ದೇನೆ, ಕಾಗೆಗಳ ಹಿಂಡನ್ನು ಕೂಗೆಗಳು ಕುಕ್ಕಿ ಹಿಂಸಿಸಿ ತೆರೆಗುರುಳುತ್ತಾ ಇವೆ. ರಾತ್ರಿ ಹೊತ್ತು ಕಾಗೆಗಳಿಗೆ ಕಣ್ಣು ಕಾಣುವುದಿಲ್ಲ, ಹಗಲು ಹೊತ್ತಿನಲ್ಲಿ ಕೂಗೆಗಳಿಗೆ ಕಣ್ಣು ಕಾಣುವುದಿಲ್ಲ. ಹಾಗಿದ್ರೆ ಬದ್ಧ ದ್ವೇಷಿಗಳಾದಂತಹ ಪಕ್ಷಿ ಸಮೂಹವಾದರೂ ಸಮಯ ಸಂದರ್ಭವನ್ನು ಬಳಸಿಕೊಂಡು ಇದೇ ಸಮಯಕ್ಕೆ ಸರಿಯಾಗಿ ಅವುಗಳಿಗೆ ಹಿಂಸೆಯನ್ನು ಕೊಡ್ತಾ ಇದ್ದಾವೆ ಅಂತಾದ್ರೆ ಇದು ಯಾಕೆ ಹೀಗೆ ಎನ್ನುವ ಹಾಗೆ ಜೊತೆಗಾರರಿಗೆ ಬಂದಂತಹ ಕೃತವರ್ಮರಲ್ಲಿ ವಿಚಾರಿಸಿದಾಗ ಒಂದು ವಿಚಾರವನ್ನು ಹೇಳಿದರು. ಕಾಗೆ ಕೂಗೆಗಳ ನ್ಯಾಯದಂದದ್ದೇ ವೈರಿಗಳನ್ನು ನಿಗ್ರಹಿಸು ಎನ್ನುವ ಹಾಗೆ ಅವರ ಉಪದೇಶವನ್ನು ಕೈಗೊಂಡಂತಹ ನಾನು ತಡೆಯಾಕೆ ಸಾಧ್ಯ ನಮಗೆ.
ಪ್ರಪಂಚದಲ್ಲಿ ಯಾರಾದರೂ ಇದ್ದಾರೆ? ಓಹೋ ಪರ್ವತಗಳಿಗೆ ಕೈ ಕಾಲು ಮೂಡಿದ ಹಾ. ಕೆರದಲ್ಲಿ ನನ್ನ ಮುಂದೆ ಕಂಗೊಳಿಸ್ತಾ ಇದೆಯಾ? ಯಾರು ನೀನು? ನನ್ನನ್ನು ತಡೆಯುವುದಕ್ಕೆ ಮುಂದಾದ್ರೆ ನಿನ್ನ ಪ್ರಾಣಕ್ಕೆ ಅಪಾಯ ಬಂದಿತ್ತು. ಓಹೋ. ಒಳ ಪ್ರವೇಶಿಸಬೇಕು, ದಾರಿ ಬಿಡು. ಮುಂದೆ ಬಂದೆ ನಿಂದು ಶಾಕಿನಿ ನಾಕಿನಿ ಯಾರಿಗುವುದಾಗಿ ಪ್ರಶ್ನೆ ಮಾಡ್ತಾ ಇದ್ದೀಯ? ನಾನೇನು ಸಾಮಾನ್ಯನವನೇ ಅಲ್ಲವೇ ಅಲ್ಲ. ಏನೋ ಅರಣ್ಯಗುರು ಶಿವಶಕ್ತಿ ಎನ್ನುವುದಾಗಿ ನನ್ನ ಹೆಸರು. ಗುರುಜನು ಕೈ ಮುಗಿದು ಪರಮೇಶನ ಸ್ತುತಿಸಲಂದು ಜಯ ಜಯ ಶಂಕರ ಬುರಿ ನಯನನೆ ಪರಿಪಾಲಿತು ಜಯ ಜಯ ಪರಮೇಶ ಪಾಲಿತು ಜಯ ಜಯ ಪರಮೇಶ ಸಾಕಾರ ರೂಪನೆ ಕೈಲಾಸವಾಸನೆ ಸಾಕಾರ ರೂಪನೆ ಕೈಲಾಸವಾಸನೆ ಜಯತು ನಿನಗೆ ನಮೋ ನಮೋ ಜಯತು ನಿನಗೆ ನಮೋ ನಮೋ ಜಯ ಜಯ ಶಂಕರ ವಿನಯನನೆ ಪರಿಪಾಲಿತು ಜಯ ಜಯ ಪರಮೇಶ ಜಯ 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 ಆ, ಜಯ 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 ಜಯ. ಶಿವಂ ಶಿವಕರಂ ಶಿವೋತ್ತಮಂ ಶಿವಪಾದ ಪ್ರಣೇತಾರಂ ಪ್ರಣತೋಸ್ಮಿ ಸದಾಶಿವಂ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯತೆ ನಮೋ ನಮಃ. ನಿನ್ನದಾದಂತಹ ಯೋಗ್ಯತೆ ಏನೆಂಬುದನ್ನು ಅರ್ಥವಿಸಿಕೊಳ್ಳದೆ ನಾನಾ ವಿಧವಾಗಿ ನಾನು ನಿಂದಿಸಿದೆ. ಯಾವ ಕೈಗಳಿಂದ ನಿನಗೆ ನಮಸ್ಕಾರವನ್ನು ಸಲ್ಲಿಸಬೇಕಿತ್ತು ಅದೇ ಕೈಗಳಿಂದ ನಿನ್ನನ್ನು ಹೊಡೆಯುವುದಕ್ಕೆ ನಾನು ಮುಂದಾದೆ. ಸ್ವಾಮಿ, ಅಪರಾಧವಾಯಿತು. ನನ್ನ ಆರಾಧ್ಯ ದೇವ ನೀನು. ವಿಧ ವಿಧವಾಗಿ ನಿನ್ನನ್ನು ಸ್ತುತಿಗೈತಾ ಇದ್ದೇನೆ. ನನ್ನ ಕೋರಿಕೆ ಏನುಂಟು ಅದನ್ನು ಈಡೇರಿಸಿಕೊಡಬೇಕು ತಂದೆಯೇ, ಈಡೇರಿಸಿಕೊಡಬೇಕು. ಅಂದರೆ ಪಾಂಡವರು ವಿರೋಧಿಗಳಾಗಿದ್ದಾರೆ, ಅವರನ್ನು ಜಯಿಸುವುದಕ್ಕಾಗಿ ವಿಶೇಷವಾದಂತಹ ಶಕ್ತಿಯನ್ನು ದಯಪಾಲಿಸು ತಂದೆಯೇ, ದಯಪಾಲಿಸು. ಹಸಿವನ ತಡೆಯದಲ್ಲಿ ಹೊರಗಡೆ ಗುರುಜನಾಕ್ಷರ ತಿಳಿಸಲು ಪಾಂಡವರು ನಿನ್ನ ಪಾಲಿಗೆ ದೇವವನ್ನು ಸಿಗಬೇಕೆನ್ನುವುದಾಗಿ ಹೇಳ್ತಾ ಇದ್ದೀಯ. ಹೌದು. ಆದರೆ ಅದಕ್ಕಿಂತ ಮೊದಲಾಗಿ ನನಗೊಂದು ಮೀನು ಒಂದು ಕೆಲಸ ಮಾಡಬೇಕಾದ್ರೆ ಏನು ಏನು ಹಸಿವೆ ಹಸಿ ಈ ಬಾಯಿರಿಕೆ ಆಗ್ತಾ ಉಂಟು. ರಣಕ್ಷೇತ್ರದ ಎಷ್ಟೋ ಮಾಂಸವನ್ನು ತಿಂದ್ರು ನೀನು ತೃಪ್ತನಾಗ್ಲಿಲ್ವೇ? ಆಹಾ, ನಿನಗೆ ಹಸಿವೆ ನಿವಾರಣೆ ಆಯ್ತು ಆಯ್ತಾ? ಅಲ್ಲ ಕುಡಿಯುವುದಕ್ಕೆ ಏನಾದ್ರು? ಕುಡಿಯುವುದಕ್ಕೆ ಬೇಕು. ಹೌದಾ? ಕುಡಿಯುತ್ತೆ ನೀನು? ಹೌದಾ? ಕುಡಿತೇನೆ. ಹೌದಾ? ಇದು ಹಾ. ಕಿರು ಬೆರಳನ್ನು ಕತ್ತರಿಸಿ ರಕ್ತದ ಔತಣವನ್ನು ಕೊಡ್ತಾ ಇದ್ದೆ. ಬಹಳ ಸಂತೋಷವಾಯಿತು. ಆದ್ರೆ ನಿನ್ನ ಪಾಲಿಗೆ ವರವನ್ನು ಕೊಡ್ತಾ ಇದ್ದೇನೆ. ಒಂದು ರಾತ್ರಿ ನಿನ್ನ ಪಾಲಿಗೆ ಯಾರಿಂದಲೂ ಸೋಲಾಗದೆ ಬರಲಿ, ಶುಭವಾಗಲಿ. ಧನ್ಯೋಸ್ಮಿ. ಸರ್ವಶಕ್ತಿ ನನ್ನ ಪಾಲಿಗೆ ಪ್ರಾಪ್ತವಾಯಿತು. ಇಷ್ಟರವರೆಗೆ ಶರೀರ ಬಲ ಮಾತ್ರ ನನ್ನಲ್ಲಿದ್ದದ್ದು. ಈಗ ದೈವ ಬಲವು ಪ್ರಾಪ್ತಿಯಾಯಿತು ಅಂತ ಆದ್ರೆ ಇನ್ನು ಇದರಾಗಿ ಬರುವಂತಹ ಪಟುಭಟರು ಯಾರು ಎನ್ನುವುದನ್ನು ನಿರೀಕ್ಷಿಸ್ತಾ ಇರ್ತೇನೆ. ಮುಕ್ತರಲ್ಲಿ
ಸಿಕ್ತಿ ಎನ್ನುವ ಹಾಗೆ ನಿರೀಕ್ಷಿಸ್ತಾ ಇದ್ದೆ. ಸಿಕ್ಕಿದೆ ಅಲ್ಲ, ಹೌದು. ನೀನನ್ನು ಚಿತ್ರ ಹಿಂಸೆ ಮಾಡಿಕೊಂಡು ಮುಗಿಸ್ತೇನೆ. ನನ್ನನ್ನು ಕೊಲ್ಲುವುದು ಅಷ್ಟು ಸುಲಭ ಅಂತ ತಿಳಿದೆಯೋ? ಈ ಕಾಲಕ್ಕೆ ನನ್ನ ಕೈಯಲ್ಲಿ ಆಯುಧ ಉಂಟು ಅಂತಾದ್ರೆ ನಿನ್ನನ್ನು ಘಾತಿಸದೆ ಬಿಡುವ ಅಂತ ತಿಳಿದೆಯೋ? ಪ್ರತಿಪಕ್ಷದ ಸೇನಾನಿ ಆದಂತಹ ನೀನು ಹೌದು. ಆಯುಧ ವಿಹೀನನಾಗಿದ್ಯಾ? ಮಲಗುವ ಕಾಲಕ್ಕೆ ಬಿಟ್ಟು ಬಂದವ ನಾನು. ಹೌದಾ? ಮಲಗಿದವನ ಮೇಲೆ ಯುದ್ಧಕ್ಕಾಗಿ ಬರ್ತೀಯೋ? ಬರುವುದಿಲ್ಲ. ಬಾರದಿದ್ರೆ ಇನ್ನನ್ನು ಬಲಾತ್ಕಾರವಾಗಿ ಸೆಳೆಯುತ್ತೇನೆ. ನೋಡೋಣ ನೋಡೋಣ. ಶತ್ರುಗಳಾದಂತಹ ಪಾಂಡವರ ಇವರ ತಲೆಯನ್ನು ಕಡಿದು ಶಿಬಿಕೆಯಲ್ಲಿ ಇರಿಸಿ ಕಾಣಿಕೆಯಾಗಿ ತಂದಿದ್ದೇನೆ. ನೋಡು ನೋಡು, ಸಂತೋಷ. ಸುದೆಂದ ಮರಣಾಂತ್ಯದಲ್ಲಿ ಏನಿದೆ ಕೃತ್ಯ ಗೈದಿದಿರಿ. ನೋಡು, ಸುದೆಂದ ಮರಣಾಂತ್ಯದಲ್ಲಿ ಏನಿದೆ ಕೃತ್ಯವ ಗೈದಿರಿ. ಶಶಿವಂಶ ಕುಡಿ ಅರಿದು ಹಾಯನುದೋ. ಶಶಿವಂಶ ಕುಡಿ ಅರಿದು ಹಾಯೆಂದು ಪ್ರಾಣಮಂಬಿಟ್ಟ. ಶಶಿವಂಶ ಕುಡಿ ಅರಿದಿರಿ ಎಂದು ಪ್ರಾಣವು ಬಿಡಲು ಸುಯ್ದಿಂದ ಮರಣಾಂತ್ಯದಲ್ಲಿ ಏನಿದೆ ಕೃತ್ಯವಗೈದಿರಿ.
ದ್ವಂದ್ವ ಯಾಕೆ ನಿನಗೆ? ಏರಿದು ಸ್ವಾಮಿ, ಇಲ್ಲದೆ ಹೋದರೆ ನನ್ನ ಕನಸೇನು, ನೀವು ಮಾಡಿದ ಕೆಲಸವೇನು? ಪಾಂಡವರ ತಲೆಯನ್ನು ಕಡಿದು ತರ್ತೀನೆನ್ನುವಾಗಿ ವಿಶ್ವಾಸದ ಮಾತಾಡಿ ಹೋದವರು, ಆದ್ರೆ ನೀವು ಶಿಶು ಹತ್ಯೆಯನ್ನೇ ಮಾಡಿದ್ದೀರಿ. ಇದು ಪಾಂಡವರ ಶಿರ, ಉಪ ಪಾಂಡವರ ಶಿರವನ್ನು ತಂದಿದ್ದೀರಿ. ಅಯ್ಯೋ, ಉರಿ ಉರಿ! ಆ, ಆ, ಆ. ಹರಿಯು ಕುಂತಿಯ ತನಯರನು ರಕ್ಷಿಸುವ ದಿಟ. ಹರಿಯು ಕುಂತಿ ತನಯರನು ರಕ್ಷಿಸುವ ದಿಟ. ಕುರುದಿನ ಬಗೆಲ್ಲ ಬಲಗಳಿದ್ದರು, ಕುರುಜನ ಬಗೆಲ್ಲ ಬಲಗಳಿದ್ದರು, ದೈವ ಬಲವಿಲ್ಲ. ಕುರುಜನ ಬಗೆಲ್ಲ ಬಲಗಳಿದ್ದರು, ದೈವ ಬಲವಿಲ್ಲವನ. ಕುರುಜನ ಬಗೆಲ್ಲ ಬಲಗಳಿದ್ದರು, ದೈವ ಬಲವಿಲ್ಲವನ. ಹರಿಯು ಕುಂತಿಯ ತನಗೆರನು ರಕ್ಷಿಸುವ ದಿಟ. ವಿಶ್ವನಾಥ, ಯಾಕೆ ನಮ್ಮನ್ನು ಕುಣಿಸ್ತಾ ಇದ್ದಿ? ಯಾಕೆ ಹೀಗಾಗಿ ಹೋಯಿತು ಎನ್ನುವ ಹಾಗೆ ನಾನು ಯೋಚಿಸ್ತಾ ಇದ್ದೇನೆ. ಪಾಂಡವರ ಶಿರವನ್ನು ಕಡಿಬೇಕು ಎನ್ನುವ ಹಾಗೆ ಹೋದದ್ದು ನಾನು ಹೌದು, ಆದರೆ ಈಗ ನನಗರ್ಥವಾಯಿತು ಅದು ಉಪಪಾಂಡವರ ಶಿರ ಎನ್ನುವ ಹಾಗೆ. ಚಂದ್ರವಂಶದ ಕುಟಿಗಳ ಹತ್ಯೆಯಾಗಿ ಹೋಯಿತೆ ನನ್ನಿಂದ. ಬಾಳಿ ಬೆಳಗಬೇಕಾದಂತಹ ಶಿಶುಗಳು ಕೊಂದು ಮುಗಿಸಿದೆ. ರಾತ್ರಿ ಸಮಯ, ಮಲಗಿದ ಸ್ಥಳದಲ್ಲಿ ಯಾರು ಏನು ಎನ್ನುವುದನ್ನು ವಿಮರ್ಶಿಸದೆ ನಾನು ಈ ಕಾರ್ಯವನ್ನು ಮಾಡಿ ಪೂರೈಸಿದೆ. ಹೀಗೆ ಆಗಬೇಕೆನ್ನುವ ಹಾಗೆ ವಿಧಿ ಲಿಖಿತ ಇದ್ದರೆ ಅದನ್ನು ತಪ್ಪಿಸುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಹಾಗಿದ್ರೆ ಪಾಂಡವರು ಬದುಕಿ ಉಳಿದಿದ್ದಾರೆ. ಉಳಿಯುವುದಕ್ಕೆ ಕಾರಣ ಏನೆನ್ನುವುದನ್ನು ಚೆನ್ನಾಗಿ ನಾನು ಅರ್ಥವಿಸಿಕೊಂಡಿದ್ದೇನೆ. ತನ್ನ ಪಂಚ ಪ್ರಾಣಗಳ ಹಾಗೆ ಪಾಂಡವರನ್ನು ರಕ್ಷಿಸುವಂತಹ ವಿಶೇಷ ಶಕ್ತಿ ಅದುವೇ ಶ್ರೀಕೃಷ್ಣ ಪರಮಾತ್ಮ, ಜಗದಧ್ಯಕ್ಷ. ಅತ್ತೆಗೆ ಕೊಟ್ಟ ಮಾತನ್ನು ಉಳಿಸುವುದಕ್ಕಾಗಿ ಪಾಂಡವರ ರಕ್ಷಣೆ ಕೃಷ್ಣನಿಂದಾಗಿದೆ. ಆದರೆ ನಮ್ಮೊಡೆಯನಾದಂತಹ ಸುಯೋಧನ ಶಿಶುಗಳ ಆ ತಲೆಯನ್ನು ನೋಡುತ್ತಾ ನೋಡುತ್ತಾ ಇಹಲೋಕದ ಯಾತ್ರೆಯನ್ನೇ ಮುಗಿಸಿದ. ಯಾವುದರಲ್ಲಿ ಕಡಿಮೆ ನನ್ನೊಡೆಯ? ಜನಬಲವಿತ್ತು, ಧನಬಲವಿತ್ತು, ಅಧಿಕಾರ ಬಲವಿತ್ತು. ಆದರೆ ದೈವ ಬಲ ವಿಹೀನನಾಗಿ ಹೋದ. ಆವ ಬಲವಿದ್ದೊಡೆ ದೈವ ಬಲವಿಲ್ಲದೊಡೆ ಏನನ್ನಾದರೂ ಸಾಧಿಸುವುದಕ್ಕೆ ಸಾಧ್ಯತೆ ಇದೆಯೇ? ಹಾಗಿದ್ರೆ ತನಗೆ ಜಯ ಸಿಗ್ತದೆ ಎನ್ನುವ ಹಾಗೆ ಅವ ಭ್ರಮೆಗೊಳಗಾಗಿದ್ದ. ಒಂದೇ ಒಂದು ತಪ್ಪು ಮಾಡಿದ್ದಾನೆ. ಬಲಭದ್ರ ಸ್ವಾಮಿಯನ್ನು ಅಥವಾ ಕೃಷ್ಣ ಪರಮಾತ್ಮನನ್ನು ತನ್ನ ಪಕ್ಷಕ್ಕೆ ಸೇರಿಸಿಕೊಳ್ತಾ ಇದ್ರೆ ಇಂತಹ ಸ್ಥಿತಿ ಬಂದು ಒದಗುತ್ತಾ ಇರಲಿಲ್ಲ. ಆದರೆ ಕೌರವನಿಗೆ ಮಾತ್ರ ಪಾಂಡವರು ಶತ್ರುಗಳಲ್ಲ, ನನಗೂ ಶತ್ರುಗಳಾಗಿದ್ದಾರೆ. ಚಂದ್ರವಂಶ ಅಳಿಬೇಕು ಅಂತ ಆದ್ರೆ ಏನು ಮಾಡೋಣ? ಓಹೋ,
ಗರ್ಭವತಿಯಾಗಿದ್ದಾಳೆ. ದರ್ಭೆಯೊಂದನ್ನು ಮಂತ್ರಿಸಿ ಉತ್ತರೆಯ ಗರ್ಭಕ್ಕೆ ಪ್ರಯೋಗಿಸ್ತೇನೆ. ಬ್ರಾಹ್ಮಣ ಅಶ್ವತ್ಥಾಮಾಚಾರ್ಯರೇ, ಚಂದ್ರವಂಶದ ಕುಡಿಯನ್ನು ನಿರ್ಣಾಮ ಮಾಡಬೇಕೆಂದು ಉತ್ತರೆಯ ಗರ್ಭಕ್ಕೆ ದರ್ಭೆಯನ್ನು ಅಭಿಮಂತ್ರಿಸಿ ಬಿಟ್ಟಿದ್ದೀರಾ? ಸರಿ ಸರಿ. ಎಲ್ಲ ಸುದರ್ಶನ, ಹೋಗು, ಉತ್ತರೆಯ ಗರ್ಭಕ್ಕೆ ಅಡ್ಡಲಾಗಿ ನಿಲ್ಲು, ಗರ್ಭವನ್ನ ರಕ್ಷಿಸು ರಕ್ಷಿಸು ಹಿಂದೆಲ್ಲಿ ತೆರಳಿದರು ಕಂದರಿಗೇನಾಯಿತು? ಅಯ್ಯೋ ಶಿವ 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 ಶಿವ, ಇದೇನನ್ನು ನೋಡ್ತಾ ಇದ್ದೇನೆ. ರಾತ್ರಿಯ ವೇಳೆಯಲ್ಲಿ ನನ್ನ 5 ಮಕ್ಕಳು ನನ್ನ ಮಡಿಲಲ್ಲಿ ಸುಖದಿಂದ ನಿದ್ರಿಸ್ತಾ ಇದ್ದವರು ಒಮ್ಮೆಲೆ ಎದ್ದು ನೋಡ್ತೇನೆ, 5 ದೇಹ ಮಾತ್ರ ಇಲ್ಲದೆ, ಆದ್ರೆ ಅವರ ಶಿರಗಳು ಅವರ ದೇಹದಲ್ಲಿ ಇಲ್ಲವಲ್ಲ. ಅಯ್ಯೋ, ಈ ವಿಷಯವನ್ನು ನಾನು ಯಾರಲ್ಲಿ ಹೇಳಿ? ಶಿವ ಅಳಬೇಕಾದದ್ದಿಲ್ಲ. ನಿನ್ನ ಈ ಚಿಂತೆಗೆ ಕಾರಣ ಏನು? ಏನಾಯ್ತೆ ಪ್ರಭು? ಏನು? ರಾತ್ರಿಯ ವೇಳೆಯಲ್ಲಿ ಸುಖದಿಂದ ನಿದ್ರಿಸುವಂತಹ ಹೊತ್ತಿಗೆ ನನ್ನ ಮಡಿಲಲ್ಲಿದ್ದಂತಹ 5 ಮಕ್ಕಳ ಶಿರ ಮಾತ್ರ ಕಾಣ್ತಾ ಇಲ್ಲ ಸ್ವಾಮಿ. ಬೇರೆ ಯಾರು ಅಲ್ಲ, ಆ ಪಾಪಿ ಅಶ್ವತ್ಥಾಮನ ಕೃತ್ಯ ಇದು. ಅಶ್ವತ್ಥಾಮ ಅಶ್ವತ್ಥಾಮನೆ 5 ಮಕ್ಕಳ ಶಿರಚ್ಛೇದನ ಮಾಡಿದ್ದೀಯ. ನಿನ್ನ ರುಂಡೆ ಮುಂಡವನ್ನು ಬೇರೆ ಮಾಡ್ತಿದ್ದೆ.
ನನ್ನ ಇವರ ಮಕ್ಕಳ ಮಾಡಿದೆಯನ್ನು ಮಾಡಾದಿ ಆಯು ಮಕ್ಕಳನ್ನು ಕತ್ತರಿಸಿದ್ಯೋ ಇನ್ನ ರುಂಡ ಮುಟ್ಟವನ್ನು ಈ ರೀತಿಯಾಗಿ ಹಾರಾಟವನ್ನು ಮಾಡ್ತಾ ಇದ್ದಾರೆ ಅಂತಾದ್ರೆ ಅದಕ್ಕೆ ಕಾರಣ ಇವರ ಹಣೆಯಲ್ಲಿ ಕಾಣುವಂತಹ ಮಣಿ ಆ ಶಿಕಾರತ್ವವನ್ನ ಅಶ್ವತ್ಥಾಮಾಚಾರ್ಯರೇ, ತಪ್ಪು ಮಾಡಿದವ ಶಿಕ್ಷೆಯನ್ನು ಅನುಭವಿಸಲೇಬೇಕು, ಉಪ್ಪು ತಿಂದವ ನೀರು ಕುಡಿಯಲೇಬೇಕು. ಈ ನ್ಯಾಯದಂತೆ ಅಶ್ವತ್ಥಾಮ ತಪ್ಪು ಮಾಡಿದಾನೆನ್ನುವಂತಹ ಕಾರಣಕ್ಕಾಗಿ ಭೀಮನ ಕೈಯಿಂದ ನನ್ನ ಶಿರೋರತ್ನ ಇದನ್ನು ತೆಗೆಸಿದೆಯ ಪ್ರಭು. ಅಶ್ವತ್ಥಾಮನ ಬದುಕಿಗೆ ಅದುವೇ ಆಧಾರ. ಅದು ಇಲ್ಲ ಅಂತಾದ್ರೆ ಇನ್ನು ಹಾರಾಟ ಇಲ್ಲ ಸ್ವಾಮಿ. ಹಾರುವುದಕ್ಕೆ ಬಲ ಇರುವುದೇ ಅದು. ಆದರೆ ನಾನು ತಪ್ಪು ಮಾಡಿದ್ದೆ ಎನ್ನುವ ಹಾಗೆ ನನ್ನನ್ನು ನೀವೆಲ್ಲರೂ ಆರೋಪಿಸಬಹುದು. ಖಂಡಿತ ಇಲ್ಲ ಸ್ವಾಮಿ. ಅಲ್ವಾ? ಪರಿಸರ ಪರಿಸ್ಥಿತಿ ಎಂಥವರನ್ನಾದ್ರೂ ಕೆಟ್ಟ ದಾರಿಯಲ್ಲಿ ಗಮಿಸುವುದಕ್ಕೆ ಅವಕಾಶ ಮಾಡಿಕೊಡುತ್ತದೆ ಎನ್ನುವುದಕ್ಕೆ ಅಶ್ವತ್ಥಾಮನ ಜೀವನವೇ ಜ್ವಲಂತ ಸಾಕ್ಷಿಯಾಗಿ ಹೋಯಿತು. ಕೌರವೇಶ್ವರ ನಮಗೆ ಉಣ್ಣುವುದಕ್ಕೆ ಅನ್ನವಿಲ್ಲದೆ ಇರುವಂತಹ ಸಂದರ್ಭ ಹತ್ತಿರ ಕರೆದು ಹಸನ ವಸನ ವಸತಿ ಎಲ್ಲವನ್ನು ನೀಡಿದವ. ಉಪ್ಪನ್ನವನ್ನು ಕೊಟ್ಟಂತಹ ದೊರೆಗೆ ನಾವು ಏನನ್ನಾದರೂ ಕಾಣಿಕೆ ಕೊಡಬೇಕೋ ಬೇಡವೋ. ಹಾಗಾಗಿ ದೊರೆಯ ಪ್ರಾಣವನ್ನು ಉಳಿಸುವುದಕ್ಕಾಗಿ ನಾವಿಷ್ಟು ಪ್ರಯತ್ನ ಪಟ್ಟೆವು. ಆದರೆ ಬ್ರಾಹ್ಮಣನಾಗಿ ನಾನು ಯಾವ ಕಾರ್ಯವನ್ನು ಮಾಡಬಾರದಿತ್ತು ಅಂತಹ ಕಾರ್ಯವನ್ನು ಮಾಡುವುದಕ್ಕಾಗಿ ನಾನು ಮುಂದಾದೆ. ಹೌದು ಸ್ವಾಮಿ. ಆದರೆ ನನ್ನ ಈ ಉರಿ ಸಹಿಸುವುದಕ್ಕಾಗುವುದಿಲ್ಲ. ಇದು ಶಾಶ್ವತವಾಗಿ ಹೀಗೆ ಇರ್ತದೆ. ಇದರ ಶಮನಕ್ಕೊಂದು ದಾರಿಯನ್ನು ತೋರಿಸು ಪ್ರಭು. ಅಶ್ವತ್ಥಾಮಾಚಾರ್ಯರೇ, ಬದರಿ ಪುಣ್ಯ ಕ್ಷೇತ್ರವನ್ನು ಎಲ್ಲಿಗೆ ನೀವು? ಬದರಿ ಪುಣ್ಯ ಕ್ಷೇತ್ರವನ್ನು ಸೇರಿ ಭಕ್ತಿಯಲ್ಲಿ ಭಾರತ ಶ್ರವಣ ವಿರಚಿಸೆಂದರು. ಭಕ್ತಿಯಲ್ಲಿ ಭಾರತ ಶ್ರವಣ ವಿರಚಿಸೆಂದರು. ಬೀಳ್ಕೊಡಲು ಈಗ ನಿಮಗೆ ತಿಳಿತಾ ಇದೆಯೋ? ಹೌದು. ನೀವು ಮಾಡಿದ್ದು ತಪ್ಪು ಎಂಬುದಾಗಿ ನೀವೇ ತಿಳಿದುಕೊಳ್ತಾ ಇದ್ದೀರಿ.
ಕೌರವ ಕೊಟ್ಟಂತಹ ಉತ್ಪನ್ನಕ್ಕೆ ಈ ರೀತಿಯಾಗಿ ಮಾಡಿದೆ ಎಂಬುದಾಗಿ ಒಂದು ಘಟನೆಯನ್ನ ನೆನಪಿಸಲ. ಯಾವುದು? ಈ ಹಿಂದೆ ಕೌರವ ಪಾಂಡವರಿಗೆ ವಿದ್ಯೆಯನ್ನ ನಾನೇ ಹೇಳಿಕೊಡ್ತೇನೆ ಎಂಬುದಾಗಿ ಹಸ್ತಿನೇ ಆಸ್ಥಾನಕ್ಕೆ ಬಂದವರು ನಿಮ್ಮ ತಂದೆ ದ್ರೋಣಾಚಾರ್ಯರು ಬಂದರು. ಅಂಗಲಾಚಿ ಬೇಡಿಕೊಂಡರು, ಒಂದು ಹೊತ್ತಿಗ ಊಟಕ್ಕೂ ನನಗೆ ಕಷ್ಟವಿದೆ, ನಾನು ಗುರುವಾದೆ ಅಂತಾದ್ರೆ ನನ್ನ ಬದುಕು ಸುಗಮವಾಗಿತ್ತು ಅಂತ ಕೇಳಿಕೊಂಡರು. ಆಗ ಅವರನ್ನ ನೋಡಿ ಪ್ರಪ್ರಥಮವಾಗಿ ನೆಗೆಯಾಡಿದವ ಆ ಕೌರವ. ಆದರೆ ಹೋಗಿ ಧೈರ್ಯದ ನುಡಿಗಳನ್ನಾಡಿ ನಿಮ್ಮಲ್ಲಿರುವಂತಹ ಗುರುತ್ವವನ್ನ ನಾನು ನೋಡಿದ್ದೇನೆ ಅಂತ ಹೇಳಿದವ ಅರ್ಜುನ. ಹಾಗಾಗಿ ಅರ್ಜುನ ಅಚ್ಚುಮೆಚ್ಚಿನ ಶಿಷ್ಯನಾದ. ಕೌರವನ ಗತಿಯನ್ನು ಈಗ ನೀವು ತಿಳಿದವರೇ ಇದ್ದೀರಿ. ಆದರೆ ಒಂದು ಈಗ ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತ ಇಲ್ಲವೇ ಇಲ್ಲ. ನೀವು ಮಾಡಿದ್ದು ಸಾಮಾನ್ಯ ತಪ್ಪಲ್ಲ, ಶಿಶು ಹತ್ಯಾಪಾತಕಕ್ಕೆ ನೀವು ಒಳಗಾಗಿದ್ದೀರಿ. ಹಾಗಾಗಿ ನೀವು ಮಾಡಿದ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸಲೇಬೇಕು. ಯಾವ ಶಿಕ್ಷೆ? ಈಗಾಗಲೇ ಶಿರೋರತ್ನ ಹೋದ ದೆಸೆಯಿಂದಲಾಗಿ ನಿಮ್ಮ ಈ ಒಂದು ಶರೀರದಲ್ಲಿ ಬದಲಾವಣೆಗಳನ್ನು ನೋಡ್ತಾ ಇದ್ದೀರಿ. ಬಲ ಕುಗ್ಗಿ ಹೋಯಿತು, ಉರಿ ಅನ್ನುವಂಥದ್ದು ಪ್ರಾರಂಭವಾಯಿತು. ಇಲ್ಲಿಗೆ ನಿಲ್ಲುವುದಿಲ್ಲ, ವ್ರಣಗಳಾಗ್ತವೆ, ಕೀವಾಗಿ ಸೋರ್ತಾ ಇರ್ತದೆ. ನೀವು ಅದನ್ನು ಅನುಭವಿಸಲೇಬೇಕು. ಮೊದಲೇ ಶರೀರಕ್ಕೆ ಉರಿ ಇತ್ತು ಸ್ವಾಮಿ, ಈಗ ಇದು ಹೋದ ತಕ್ಷಣ ಮತ್ತು ಉರಿ ಹೆಚ್ಚಾಗುತ್ತಾ ಇದೆ. ಇನ್ನು ಉರಿ ಹೆಚ್ಚೇ ಶ್ವತ್ಥಾಮ. ಆದರೆ ಒಂದು ಈ ಉರಿಯ ಪ್ರಮಾಣವನ್ನ ಕಡಿಮೆ ಮಾಡುವುದಕ್ಕೆ ಬೇಕಾಗಿ ಒಂದು ಮಾರ್ಗವನ್ನು ಸೂಚಿಸಬಲ್ಲೆ. ಯಾವುದು? ಬದರಿಕಾ ಆಶ್ರಮವನ್ನ ನೀವು ಸೇರಬೇಕು. ಸೇರಿ ಅಲ್ಲಿ ಭಾಗವತ ಶ್ರವಣಿಗನಾಗಿ ನೀವು ಕೇಳಿಸಿಕೊಳ್ಳಬೇಕು. ಭಾಗವತ ಗೀತ ನಾಟ್ಯವನ್ನ ನೀವು ನೋಡಬೇಕು. ಜೊತೆಗೆ 1,000 ಬ್ರಾಹ್ಮಣರು ಊಟ ಮಾಡಿ ಬಿಟ್ಟಂತಹ ಎಲೆಯಲ್ಲಿ ನೀವು ಹೊರಳಾಡಬೇಕು. ಅಥವಾ ಅವರ ಉಚ್ಚಿಷ್ಟವನ್ನ ಸ್ವೀಕರಿಸಿದ್ರಿ ಅಂತ ಆದ್ರೆ ನಿಮ್ಮ ಪಾಲಿಗೆ ಈಗಿರುವಂತಹ ನೋವು ಕಡಿಮೆ ಆಗಿ. ಎಂಜಲಿನಲ್ಲಿ ಉರುಳು ಸೇವೆ ಎಷ್ಟು ಮಂದಿ ಮಾಡ್ತಾರೆ ಸ್ವಾಮಿ, ಪುಣ್ಯ ಸಂಪಾದನೆಗಾಗಿ ಅಲ್ವಾ? ಹಾಗಿದ್ರೆ ನಾನು ಕೂಡ ಉರಿ ಶಮನಕ್ಕಾಗಿಂತಹ ಒಂದು ಕಾರ್ಯವನ್ನು ಮಾಡಬೇಕು ಅಂತಾದ್ರೆ ಸನ್ನಿಧಾನದಿಂದ ಅಪ್ಪನೆ ಆಯಿತು ಅಂತಾದ್ರೆ ಸಂತೋಷವಾಯಿತು. ಬದರಿಕಾಶ್ರಮದತ್ತ ಜಯ ಜಯ ನಂದ ಕಿಶೋರ ನವನೀತ ಚೋರ ಬೃಂದಾವನ ಗೋವಿಂದ. ನಂದ ಕಿಶೋರ ನವನೀತ ಚೋರ ಬೃಂದಾವನ ಗೋವಿಂದ, ಬೃಂದಾವನ ಗೋವಿಂದ. ಕೃಷ್ಣ 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 ಕೃಷ್ಣ. ಭೀಮಸೇನ ಮಾಡಬೇಕು ಎನ್ನುವುದಾಗಿ ನೀವೇ ಮಾರ್ಗದರ್ಶಿಸಬೇಕು. ಸರಿಯಂತೆ ನಾನೇ ಹೇಳ್ತೇನೆ. ಇಂದಿನ ರಾತ್ರಿಯನ್ನು ಉತ್ತರಿಸಬೇಕು ಅಂತಾದ್ರೆ ಓಗಾವತಿ ನದಿ ತೀರವನ್ನ ಸೇರಬೇಕು. ಸರಿ. ಆದ್ರೆ ಈಗ ನೋಡಿದ್ಯೋ ಇಲ್ಲಿಯ ತನಕ ಹಾರಾಟ ಮಾಡ್ತಿದ್ದವರೆಲ್ಲ ಇಳಿದು ಹೋಗಿದ್ದಾರೆ. ಇಷ್ಟು ದಿನಗಳ ಪರ್ಯಂತ ನಡೀತಾ ಇದ್ದಂತ ಧರ್ಮದ ಸಂಘರ್ಷ ಈಗ ನಾವು ತಿಳಿಯುವುದೇನು? ಇಷ್ಟು ವರ್ಷಗಳ ಪರ್ಯಂತ ಅಧರ್ಮವೇ ಇದ್ದದ್ದೇ ಹೌದಾದ್ರೂ ಧರ್ಮ ಈಗ ಸ್ಥಾಪನೆಯಾಗಲಿಕ್ಕಿದೆ. ಇಲ್ಲಿವರೆಗೆ ಕೌರವ ತಾನೇ ಪ್ರಬುದ್ಧ ಎಂಬುದಾಗಿ ದಾಷ್ಟ್ಯವನ್ನ ಪ್ರಕಟಿಸಿದ. ಈಗ ಹಸುವನ್ನ ನೀಗಿ ಆಯ್ತು. ಧರ್ಮರಾಯನಿಗೆ ನಾವೆಲ್ಲ ಕೊಟ್ಟಂತಹ ಮಾತಿನ ಪ್ರಕಾರವಾಗಿ ಇಲ್ಲಿಯ ಸಿಂಹಾಸನ ಗದ್ದುಗೆಯನ್ನು ಏರುವುದಕ್ಕೆ ಅವಕಾಶ ಮಾಡಿಕೊಡಬೇಕು. ಅಷ್ಟೇ ಅಲ್ಲ, ಸದಾ ಕಾಲ ನಿಮಗೆ ಹೇಳುವಂತಹ ಮಾತು ಏನು? ನಾವು ಒಳ್ಳೆಯವರಾಗಿದ್ರೆ ನಮಗೆ ಒಳ್ಳೆಯದಾಗೇ ಆಗುತ್ತದೆ ಎಂಬುದಾಗಿ. ಧರ್ಮೋ ರಕ್ಷತೆ ರಕ್ಷಿತ ಲೋಕ ಸಮಸ್ತ ಸುಖಿನೋ ರಂಗನಾಯಕ ರಾಜೀವಲೋಚನ ರಮಣ ನೀ ಬೆಳಗಾಯ್ತು ಏಳೆನ್ನುತ್ತ ದಿನ ದಿನತೈ ಶ್ರೀರಂಗನಾಯಕ ರಾಜೀವಲೋಚನ ರಂಗನಾಯಕ
ರಾಜೀವಲೋಚನ ರಮಣನೆ ಬೆಳಗಾಯಿತೇಳುವುದ ರಮಣನೆ ಬೆಳಗಾಯ್ತು ಏಳೆನ್ನುವುದು ಅಂಗೆ ನೀಲ ಕುಮಿತ ಪತಿಯ ನಿಪ್ಪಿತಿದಳು ಅಂಗನೆಲ ಕುಣಿತ ಪತಿಯ ನೆಪ್ಪಿಸಿದಳು ಶೃಂಗಾರದ ನಿತ್ಯ ಸಾಕೆನುತ ಪಕ್ಷಿರಾಜನು ಬಂದು ಬಾಗಿಲ ಬಳಿ ನಿಂದು ಪಕ್ಷಿರಾಜನು ಬಂದು ಬಾಗಿಲ ಬಳಿ ನಿಂತು ಅಚ್ಚಿ ತಿಳಿದು ಬೇಗ ಇಕ್ಕಿ ಚೆಂದು ಪಕ್ಷಿ ಜಾತಿಗಳೆಲ್ಲ ಚಿಲಿಪಿಲಿ 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 ಸೂಕ್ಷ್ಮದಲ್ಲಿ ನಿನ್ನ ಸ್ಮರಿಸುವ ರಂಗ ರಂಗನಾಯಕ ರಾಜೀವಲೋಚನ ರಮಣನೆ ಬೆಳಗಾಯಿತೇಳುವುದ ಅಂಗನೆಲ ಕುಮಿತ ಪತಿಯ ನೆಪ್ಪಿಸಿದಳು ಶೃಂಗಾರದ ನಿದ್ರೆ ಸಾಕಿನ್ನುತ್ತ ರಂಗ ಏಳೆನ್ನುತ್ತ ನಿದ್ರೆ ಸಾಕಿನ್ನುತ್ತ ರಂಗ 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 ಆದಿದೇವ ಸಕಲಾಗಮ ಪೂಜಿತ ಯಾದವ ಕುಲ ಮೋಹನ ರೂಪ ವೇದೋದ್ಧಾರಕ ತಿರುಪತಿ ವೆಂಕಟ ವೇಣುನಾಥ ವೇದ ಮಂಡವ ನಾರಾಯಣ ದೇವ ಮಂಡವ ಓ ನಾರಾಯಣ ಸುಂದರ ಮಂಡವ ತಾತಯ್ಯ ತಾತಿ ತತ್ತೋ ತಾತಾಗಿ ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದ ಗೋಪ ಕುಮಾರಾಯ ಶ್ರೀ ಗೋವಿಂದಾಯ ನಮೋ ನಮಃ.